ಜೈ ಗುರುದೇವ್. ಬನ್ನಿ ಇವತ್ತೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಆಚಾರ್ಯ ವಿಜಯಾನಂದರ ಸದ್ಗುರು ಪುಸ್ತಕದಲ್ಲಿರುವೊಂದು ಅದ್ಭುತವಾದ ವಿಚಾರ ಇದು. ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಅಂದ್ರೆ ಸೈನ್ಸ್ಗೂ ಸ್ಪಿರಿಚುಯಾಲಿಟಿಗೂ ನಿಜವಾಗ್ಲೂ ಏನಾದ್ರೂ ಸಂಬಂಧ ಇದೆಯಾ? ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳ ಅಥವಾ ಪೂರ್ತಿ ಬೇರೆ ಬೇರೆನಾ? ಈ ಪುಸ್ತಕದಲ್ಲಿ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ವಿಜ್ಞಾನ ಎಲ್ಲಿ ಮುಗಿಯುತ್ತೋ ಅಲ್ಲಿ ಆಧ್ಯಾತ್ಮ ಶುರುವಾಗುತ್ತೆ. ಈ ಮಾತನ್ನ ನಾವು ತುಂಬಾ ಸಲ ಕೇಳಿದೀವಿ ಅಲ್ವಾ? ಕೇಳಿದ ತಕ್ಷಣ ನಮಗೆ ಏನನ್ಸುತ್ತೆ? ಓ, ಸೈನ್ಸ್ ಬೇರೆ, ಸ್ಪಿರಿಚುಯಾಲಿಟಿ ಬೇರೆ, ಇವೆರಡಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರಾನೇ ಅಲ್ವಾ? ಆದ್ರೆ ಒಂದ್ ನಿಮಿಷ, ವಾಟ್ ಇಫ್ ಇವೆರಡರ ಮಧ್ಯೆ ಆ ಗೆರೆ ಅನ್ನೋದೇ ಇಲ್ದಿದ್ರೆ ಏನ್ ಮಾಡ್ತೀರಾ? ಬಹುಶಃ ಇವೆರಡೂ ಒಂದೇ ಸತ್ಯವನ್ನ ಹೇಳೋಕೆ ಬಂದಿರೋ ಎರಡು ಬೇರೆ ಬೇರೆ ಭಾಷೆಗಳಿರ್ಬೋದಾ? ಈ ಪುಸ್ತಕ ನಮ್ಮನ್ನ ಇದೇ ಪ್ರಶ್ನೆ ಜೊತೆ ಯೋಚನೆ ಮಾಡೋಕೆ ಹಚ್ಚುತ್ತೆ. ಸೊ ಬನ್ನಿ ಈ ಥಾಟ್ನ ಫಾಲೋ ಮಾಡೋಣ. ಓಕೆ, ಈ ಐಡಿಯಾ ಇದೆಯಲ್ಲ, ಇದು ತುಂಬಾನೇ ದೊಡ್ಡದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪುಸ್ತಕ ನಮ್ಮನ್ನ ಮೊದಲು ಸೈನ್ಸ್ ಕ್ಲಾಸ್ಗೆ ಕರ್ಕೊಂಡೋಗುತ್ತೆ. ಹೌದು, ನಾವೆಲ್ಲ ಸ್ಕೂಲ್ನಲ್ಲಿ ಕಲ್ತಿರೋ ಸಿಂಪಲ್ ನಿಯಮಗಳಿಂದಾನೇ ಈ ದೊಡ್ಡ ಆಧ್ಯಾತ್ಮಿಕ ಸತ್ಯವನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಇದು ತೋರಿಸುತ್ತೆ. ಇಲ್ಲಿ ನೋಡಿ, ಒಂದು ಕಡೆ ನ್ಯೂಟನ್ಸ್ ಥರ್ಡ್ ಲಾ, ಇನ್ನೊಂದು ಕಡೆ ನಮ್ಮ ಕರ್ಮ ಸಿದ್ಧಾಂತ. ಎಷ್ಟು ಸಿಮಿಲರ್ ಆಗಿದೆ ಅಲ್ವಾ? ನ್ಯೂಟನ್ ಹೇಳಿದ್ದು ಪ್ರತಿಯೊಂದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ಅಂತ. ಕರ್ಮಸಿದ್ಧಾಂತ ಕೂಡ ಅದನ್ನೇ ತಾನೇ ಹೇಳೋದು. ನಾವು ಮಾಡೋ ಪ್ರತಿಯೊಂದು ಕೆಲಸ, ನಾವಾಡೋ ಪ್ರತಿಯೊಂದು ಮಾತು, ಅಷ್ಟೇ ಯಾಕೆ ನಮ್ಮ ತಲೆಯಲ್ಲಿ ಬರೋ ಒಂದೊಂದು ಯೋಚನೆಗೂ ಒಂದು ಪರಿಣಾಮ ಇದ್ದೇ ಇರುತ್ತೆ ಅಂತ. ಸೊ ಹೊರಗಿನ ಪ್ರಪಂಚಕ್ಕೆ ಅನ್ವಯ ಆಗೋ ನಿಯಮ ನಮ್ಮ ಒಳಗಿನ ಪ್ರಪಂಚಕ್ಕೂ ಅನ್ವಯ ಆಗ್ತಿದೆ ಅಲ್ವಾ? ಸರಿ, ಈಗ ಇನ್ನೊಂದು ಸೈಂಟಿಫಿಕ್ ಲಾ ನೋಡೋಣ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೆ ಶಕ್ತಿಯ ಸಂರಕ್ಷಣಾ ನಿಯಮ. ತುಂಬಾನೇ ಸಿಂಪಲ್. ಶಕ್ತಿಯನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ನಾಶ ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಉದಾಹರಣೆಗೆ ಲೈಟ್ ಎನರ್ಜಿ, ಸೌಂಡ್ ಎನರ್ಜಿ, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಎಷ್ಟೊಂದು ಥರದ ಶಕ್ತಿಗಳು. ಆದರೆ ಈ ಪುಸ್ತಕದ ಪ್ರಕಾರ ಇದೆಲ್ಲದರ ಮೂಲ ಒಂದೇ. ಆ ಮೂಲ ಶಕ್ತಿಯ ಬೇರೆ ಬೇರೆ ರೂಪಗಳಿವು ಅಷ್ಟೇ. ಓಕೆ, ಇಲ್ಲಿಂದನೇ ನೋಡಿ, ವಿಜ್ಞಾನದ ಹಾದಿ ಹಿಡಿದು ನಾವು ನಿಧಾನಕ್ಕೆ ಆಧ್ಯಾತ್ಮದ ಲೋಕಕ್ಕೆ ಎಂಟ್ರಿ ಕೊಡ್ತಿದ್ದೀವಿ. ಈ ಬೇರೆ ಬೇರೆ ಶಕ್ತಿಗಳ ಹಿಂದೆ ಇರೋ ಆ ಒಂದು ಮೂಲ ಯಾವುದು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಾವು ಒಂದು ದೊಡ್ಡ ಸತ್ಯದ ಹತ್ರ ಹೋಗ್ತೀವಿ. ಈ ಪುಸ್ತಕದ ಹೃದಯ ಅಂತಾನೆ ಹೇಳ್ಬೋದು ಈ ಮಾತನ್ನ. ನಾವು ನೋಡ್ತಿರೋ, ಅನುಭವಿಸ್ತಿರೋ ಈ ಎಲ್ಲ ಎನರ್ಜಿಗಳ ಹಿಂದೆ ಇರೋದು ಒಂದೇ ಒಂದು. ಅದನ್ನೇ ಇಲ್ಲಿ ಪರಮಶಕ್ತಿ ಅಥವಾ ಸುಪ್ರೀಂ ಎನರ್ಜಿ ಅಂತ ಕರೆಯಲಾಗಿದೆ. ಎಲ್ಲದಕ್ಕೂ ಅದೇ ಮೂಲ. ಈ ಪರಮಶಕ್ತಿಗೆ ಪುಸ್ತಕದಲ್ಲಿ ಕೊಟ್ಟಿರೋ ಹೆಸರು ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ. ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ನಡೆಸ್ತಿರೋ, ಎಲ್ಲದರಲ್ಲೂ ತುಂಬಿಕೊಂಡಿರೋ ಮೂಲ ಚೈತನ್ಯ. ಹಾಗಾದ್ರೆ ಈ ಕಾಸ್ಮಿಕ್ ಎನರ್ಜಿಯನ್ನ ನಾವು ಹೇಗೆ ಫೀಲ್ ಮಾಡೋದು? ಇದೆಲ್ಲೋ ದೂರದಲ್ಲಿದೆಯಾ? ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಸಿಂಪಲ್ ಆದ ಅನಾಲಜಿ ಕೊಟ್ಟಿದ್ದಾರೆ. ನಮ್ಮ ದಿನನಿತ್ಯದ ಒಂದು ವಸ್ತುವನ್ನೇ ಉದಾಹರಣೆಯಾಗಿ ತಗೊಂಡಿದ್ದಾರೆ. ಅದೇನಪ್ಪ ಅಂದ್ರೆ ಒಂದು ಎಲೆಕ್ಟ್ರಿಕ್ ಜನರೇಟರ್. ಹೌದು, ಕರೆಂಟ್ ಉತ್ಪತ್ತಿ ಮಾಡೋ ಜನರೇಟರ್ಗೂ ನಮ್ಮೊಳಗಿನ ಚೇತನವನ್ನ ಜಾಗೃತ ಮಾಡೋದಕ್ಕೂ ಏನ್ ಸಂಬಂಧ? ಕೇಳೋಕೆ ವಿಚಿತ್ರ ಅನ್ಸಿದ್ರು ತುಂಬಾನೇ ಡೀಪ್ ಆದ ಕನೆಕ್ಷನ್ ಇದೆ. ಬನ್ನಿ ನೋಡೋಣ. ನಿಮ್ಗೆ ಫ್ಯಾರಡೇಸ್ ಲಾ ಗೊತ್ತಿರ್ಬೋದು. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಒಂದು ಕಂಡಕ್ಟರ್ ಅಂದ್ರೆ ಒಂದು ತಂತಿಯನ್ನ ವೇಗವಾಗಿ ತಿರುಗಿಸಿದ್ರೆ ಅದರಲ್ಲಿ ಕರೆಂಟ್ ಉತ್ಪತ್ತಿಯಾಗುತ್ತೆ. ಜನರೇಟರ್ ಕೆಲಸ ಮಾಡೋದು ಇದೇ ಪ್ರಿನ್ಸಿಪಲ್ ಮೇಲೆ. ಈಗ ಇದನ್ನೇ ಆಧ್ಯಾತ್ಮಕ್ಕೆ ಅನ್ವಯಿಸೋಣ. ಇಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಅದೇ ಈ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರೋ ಕಾಸ್ಮಿಕ್ ಎನರ್ಜಿ. ಆ ತಿರುಗೋ ಕಂಡಕ್ಟರ್ ಯಾವುದು ಗೊತ್ತಾ? ಅದು ನಮ್ಮ ಮನಸ್ಸು. ಯಾವಾಗ ನಾವು ನಮ್ಮ ಮನಸ್ಸನ್ನ ಏಕಾಗ್ರತೆಯಿಂದ ಆ ವಿಶ್ವಶಕ್ತಿಯ ಮೇಲೆ ಫೋಕಸ್ ಮಾಡ್ತೀವೋ ಆಗ ನಮ್ಮೊಳಲೇ ಒಂದು ದೈವಿಕ ಅನುಭವ, ಒಂದು ಚೇತನ ಅನ್ನೋ ಕರೆಂಟ್ ಉತ್ಪತ್ತಿಯಾಗತ್ತೆ. ವಾವ್, ಎಂಥ ಹೋಲಿಕೆ ಅಲ್ವಾ? ಸರಿ, ಈ ಶಕ್ತಿ ಎಲ್ಲಿದೆ? ಆಕಾಶದಲ್ಲ? ಪಾತಾಳದಲ್ಲ? ಎಲ್ಲೋ ದೇವಲೋಕದಲ್ಲ? ಇಲ್ಲ, ಎಲ್ಲೂ ಇಲ್ಲ. ಪುಸ್ತಕ ಹೇಳುತ್ತೆ, ನಾವು ಹುಡುಕ್ತಾ ಇರೋ ಆ ಮಹಾನ್ ಶಕ್ತಿ ಬೇರೆ ಎಲ್ಲೂ ಅಲ್ಲ, ಅದು ನಮ್ಮ ಒಳಗನೇ ಇದೆ. ಪುಸ್ತಕದಲ್ಲಿ ಬರೋ ಈ ಸಾಲುಗಳನ್ನೊಮ್ಮೆ ಕೇಳಿ. ಎಲ್ಲಿ ಹುಡುಕ್ತಿದ್ದೀರಿ? ಪರಮಾತ್ಮನೂ ನಿಮ್ಮೊಳಗೇ ಇದ್ದಾನೆ. ಎಷ್ಟು ಪವರ್ಫುಲ್ ಮಾತಲ್ವಾ ಇದು? ನಾವು ದೇವಸ್ಥಾನ, ಚರ್ಚು, ಮಸೀದಿ ಅಂತ ಹೊರಗಡೆ ಹುಡುಕೋ ಆ ಶಕ್ತಿ ನಿಜವಾಗಿ ನಮ್ಮೊಳಗಿನಲ್ಲೇ ಇದೆ ಅಂತ ಇದು ಹೇಳುತ್ತೆ. ಸೊ ಅಲ್ಟಿಮೇಟ್ ಪಾಯಿಂಟ್ ಏನು ಗೊತ್ತಾ? ಆ ವಿಶ್ವಶಕ್ತಿ ಅನ್ನೋದು ನಮಗಿಂತ ಬೇರೆಯಾದದ್ದಲ್ಲ. ಅದು ನಮ್ಮಿಂದ ಹೊರಗಿಲ್ಲ, ಅದು ನಾವೇ. ನಾವು ಆ ಬ್ರಹ್ಮಾಂಡಲ ಒಂದು ಭಾಗ ಮಾತ್ರವಲ್ಲ, ಆ ಇಡೀ ಬ್ರಹ್ಮಾಂಡವೇ ನಮ್ಮೊಳಗಿದೆ. ಹಾಗಾದ್ರೆ ನಮ್ಮ ಕೊನೆಯ ಪ್ರಶ್ನೆ,
ನಮ್ಮೊಳಗೆ ಇರೋ ಈ ಅಪಾರವಾದ ಶಕ್ತಿಯನ್ನ ನಾವು ಆಕ್ಟಿವೇಟ್ ಮಾಡೋದು ಹೇಗೆ? ನಮ್ಮದೇ ಆದ ಆಧ್ಯಾತ್ಮಿಕ ಜನರೇಟರ್ ಅನ್ನ ಸ್ಟಾರ್ಟ್ ಮಾಡೋದು ಹೇಗೆ? ಈ ಪ್ರಶ್ನೆಯ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಜೈ ಗುರುದೇವ್.